ಶಿರಾನಗರದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಅವರು ಮಾತನಾಡಿ, ಇದೇ 26ರ ಮಂಗಳವಾರದಂದು ನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದ್ದು, ಸಮಗ್ರ ಮತದಾರ ಪರಿಷ್ಕರಣೆ ಕಾರ್ಯಕ್ರಮದ ಅಂಗವಾಗಿ ಶಿರಾ ವಿಧಾನಸಭಾ ಕ್ಷೇತ್ರದ 270 ಬೂತ್ಗಳಿಗೆ ಆಯ್ಕೆಯಾಗಿರುವ ಬಿಎಲ್ಒಗಳಿಗೆ ವಿಧಾನ ಪರಿಷತ್ ಶಾಸಕರಾಗಿ ನಿವೃತ್ತ ಹೊಂದಿರುವ ತಿಪ್ಪೇಸ್ವಾಮಿ, ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಚ್ ನಿಂಗಪ್ಪ ಅವರಿಗೆ ಮಾಜಿ ಜಿಲ್ಲಾಧ್ಯಕ್ಷರಾದ ಆರ್ಸಿ ಅಂಜಿನಪ್ಪ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಶಾಸಕ ಸುರೇಶ್ ಬಾಬು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ತಾಲೂಕಿನ ಎಲ್ಲಾ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ದೇಶದಲ್ಲಿನ ಒಂದು SRI ಮತದಾನ ವಿಶೇಷ ಪರಿಷ್ಕರಣಾ ಅನ್ನೋ ಒಂದು ಸಂಚಲನ ಮೂಡಿಸಿದೆ. ಅದೇ ರೀತಿ ಈಗ ನಮ್ಮ ರಾಜ್ಯದಲ್ಲೂ ಸಹ ಈ ಒಂದು ಮ್ಯಾಪಿಂಗ್ ಅಲೆ ಈಗ ಶುರುವಾಗಿದೆ. ಇದರ ತಿಳುವಳಿಕೆ ಮತ್ತು ಇದರ ಮಹತ್ವವನ್ನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಬೇಕೆಂದು ಈ ಒಂದು ಕಾರ್ಯಕ್ರಮವನ್ನು ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಮುಂಬರುವಂಥ ಚುನಾವಣೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು 2028ರ ವಿಧಾನಸಭಾ ಚುನಾವಣೆ ಒಂದು ಪೂರ್ವ ಸಿದ್ಧತೆಯಾಗಿ ಪಕ್ಷ ಬಲವರ್ಧನೆಗೆ ಈ ಹಿಂದೆ ಇದ್ದಂಥ ಅನೇಕ ಪದಾಧಿಕಾರಿಗಳನ್ನ ಮುಂದುವರಿಸ್ತಾ ಮತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ತಾ ಹೊಸದಾಗಿ ಈ ತಾಲೂಕಿನಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮಂಗಳವಾರ 26ನೇ ತಾರೀಕು 11 ಗಂಟೆಗೆ ಶಿರಾನಗರದ ಶ್ರೀರಾಮ ಚೌಟ್ರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ತಾಲೂಕಿನ ಜಾತ್ಯತೀತ ಜನತಾದಳದ ಎಲ್ಲ ಪಕ್ಷದ ಮುಖಂಡರು, ಕಿರಿಯರು, ಹಿರಿಯರು, ಕಾರ್ಯಕರ್ತ ಬಂಧುಗಳು ಹಾಗೂ ಈ ಒಂದು BLA ಆಗಿ ನೇಮಕ ಆಗಿರುವ ತಾಲೂಕಿನ 266 ಜನಗಳು ಪ್ರತಿಯೊಬ್ಬ ಒಂದು ಬೂತಿಗೆ ಒಬ್ಬೊಬ್ಬರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವರೆಲ್ಲರೂ ಭಾಗವಹಿಸ್ತಾರೆ. ಇದರ ಜೊತೆಗೆ ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ, ಅವರೆಲ್ಲ ಸಮೇತ ಭಾಗವಹಿಸ್ತಾರೆ. ಹಾಗಾಗಿ ಇದನ್ನು ತಾವೆಲ್ಲರೂ ಹೆಚ್ಚಿನದಾಗಿ ಪ್ರಸಾರ ಮಾಡಿ BLO 1 ಆಗಿ ರಂಗಶಾಮಣ್ಣನ ಆಯ್ಕೆ ಮಾಡಿದ್ದೀವಿ. ಮತ್ತು BLOಗಳು ಟೋಟಲ್ 274 ಬೂತ್ಗಳು ಏನಿದ್ದಾವೆ ಅದಕ್ಕೆ ಎಲ್ಲರೂ ಆಯ್ಕೆ ಮಾಡಿದ್ದೇವೆ. ಮತ್ತು ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ಪಕ್ಷದ ಕಚೇರಿಯಿಂದ, ರಾಜ್ಯದ ಪಕ್ಷದ ಕಚೇರಿಯಿಂದ ನಮ್ಮ ತಾಲೂಕಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬರ್ತಾರೆ 10:30ಗೆ. 10:30ಯಿಂದ 11 ಗಂಟೆಗೆ ಅಲ್ಲ 1 ಗಂಟೆವರೆಗೂ ಟ್ರೈನಿಂಗ್ ಇರ್ತೈತೆ. ಆ ಟ್ರೈನಿಂಗ್ ಪೂರೈಸಿದ ಮೇಲೆ ಈಗ ಏನು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಏನು ನಾವು ಆಯ್ಕೆ ಮಾಡಿದ್ದೇವೆ, ಪದಾಧಿಕಾರಿಗಳನ್ನ ಅವತ್ತು ಸಹ ನಮ್ಮ ಪಕ್ಷದ ಮುಖಂಡರು ಸಮ್ಮುಖದಲ್ಲಿ ಅದನ್ನು ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ. ಮತ್ತು ಎರಡನೇದಾಗಿ ಇವತ್ತೇನು ಸತತವಾಗಿ ಸತ್ಯನಾರಾಯಣ ಸಾಹೇಬರು ಮರಣವಾದ ನಂತರ ಇವತ್ತೇನು ನಮ್ಮ MLC ತಿಪ್ಪೇಸ್ವಾಮಿ ಸಾಹೇಬರು ನಮ್ಮ ಬೆನ್ನೆಲುಬಾಗಿ ತಾಲೂಕಲ್ಲಿ ಏನು ನಿಂತಿದ್ರು, ಅವ್ರಿಗೂ ಸಹ ಬೀಳ್ಕೊಡುಗೆ ಸಮಾರಂಭವನ್ನು ಈ ತಾಲೂಕು ವತಿಯಿಂದ, ನಾವು ಪಕ್ಷದ ಮುಖಂಡರ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಎರಡನೇದಾಗಿ ನಮ್ಮ ಪಕ್ಷದ ನಾಯಕರಾದಂಥ ಪಕ್ಕದ ಕ್ಷೇತ್ರದಂಥ ಸುರೇಶ್ ಬಾಬಣ್ಣವ್ರಿಗೂ ಸನ್ಮಾನ ಈ ತಾಲೂಕಿನಿಂದ ಇಟ್ಕೊಂಡಿದ್ದೇವೆ. ಮತ್ತು ಪಕ್ಷದಿಂದ ಜಿಲ್ಲಾಧ್ಯಕ್ಷರಾದ ನಿರ್ಗಮಿಸಿದಂಥ ನಮ್ಮ RC ಅಂಜಿನಪ್ಪನವ್ರಿಗೂ ಮತ್ತು ಹೊಸದಾಗಿ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಎಚ್ ನಿಂಗಪ್ಪನವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು 12:30ಗೆ. ದಯವಿಟ್ಟು ಏನು ಪಕ್ಷದ ಮುಖಂಡರುಗಳು, ಏನು ಕಾರ್ಯಕರ್ತರುಗಳು ಏನಿದ್ರ ನಮ್ಮ KB ಚೌಟ್ರಿ ಹತ್ತಲ್ಲ 11 ಗಂಟೆಗೆ ನೀವು ಬರಬೇಕು. ಮತ್ತು ಇಡೀ ತಾಲೂಕಿನ 274 ಬೂತ್ನಲ್ಲಿರ್ತಕ್ಕಂಥ BLOಗಳಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಆಗಮಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಬರಬೇಕು, ಕಾರ್ಯಕರ್ತರುಗಳು ಇವತ್ತು ಆಗಮಿಸಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರೂ ವಿನಂತಿಯನ್ನು ಮಾಡ್ತಾ, ವಿಧಾನಸಭಾ ಕ್ಷೇತ್ರದ ಮತದಾನ ಕೇಂದ್ರಗಳ ಪಟ್ಟಿ SIR ಪರಿಷ್ಕರಣೆ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೀವಿ. ಅದರ ಜೊತೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ. ನೂತನವಾಗಿ ತಾಲೂಕು ಘಟಕಗಳಿಗೆ, ವಿವಿಧ ಘಟಕಗಳಿಗೆ ನೇಮಕ ಆಗಿರತಕ್ಕಂಥ ಪದಾಧಿಕಾರಿಗಳ ಪಟ್ಟಿಯ ಪ್ರಕಟಣೆ ಹಾಗೂ ಭಾಳಷ್ಟು ವರ್ಷಗಳ ಕಾಲ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ನಿವೃತ್ತಿ ಹೊಂದಿದ ಸನ್ಮಾನ್ಯ ಶ್ರೀ
ತಿಪ್ಪೇಸ್ವಾಮಿ ಸರ್ ಅವರಿಗೆ, ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಚ್ ನಿಂಗಪ್ಪನವರಿಗೆ, ಚಿಕ್ಕನಾಯಕನಹಳ್ಳಿಯ ವಿಧಾನಸಭಾ ಸದಸ್ಯರು ಮತ್ತು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬುರವರಿಗೆ, 9 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಸಣ್ಣ ಗೊಂದಲಗಳಿಗೆ ಅವಕಾಶ ಕೊಡದೆ ಪಕ್ಷದ ಅಧ್ಯಕ್ಷಗಿರಿಯನ್ನು ನಿಭಾಯಿಸಿದಂಥ ಆರ್.ಸಿ. ಅಂಜನಪ್ಪನವರಿಗೆ, ಈ 4 ಜನಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ನಾಯಕರಾದ ಸತ್ಯನಾರಾಯಣ ಸರ್ ಹೋದ ದಿನಗಳಿಂದ ನಮ್ಮ ಪಕ್ಷವನ್ನು ನಡೆಸ್ಕೊಂಬಂದಂಥ ನಮ್ಮ ಪಕ್ಷದ ವರಿಷ್ಠರಾದ ತಿಪ್ಪೇಸ್ವಾಮಿ ಅವರಿಗೆ ನಮ್ಮ ಶಿರಾ ಘಟಕದಿಂದ ಒಂದು ಗೌರವ ಸಲ್ಲಿಸೋದು. ಅದೇ ರೀತಿ ನಿರ್ಗಮಿತ ಅಧ್ಯಕ್ಷ ಅಂಜನಪ್ಪನವರು ಮತ್ತು ಈಗ ನೂತನ ಅಧ್ಯಕ್ಷ ನಿಂಗಪ್ಪನವರಿಗೆ ಗೌರವ ಸಲ್ಲಿಸೋಗೋಸ್ಕರ ಪಕ್ಷ ತೀರ್ಮಾನ ಮಾಡಿ ಬರೋ ಮಂಗಳವಾರ ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಆ ಕಾರ್ಯಕ್ರಮನ ಎಲ್ಲ ನಮ್ಮ ಶಿರಾ ತಾಲೂಕಿನ ಮತ್ತು ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಈ